ಚಾನಲ್. ನಾನು ನಿಮ್ಮ ಆಶಾ ನವೀನ್ ಮೈಸೂರಿಂದ. ಎಲ್ಲರೂ ಹೇಗಿದ್ದೀರಾ? ಯೊಪ್ಪೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಮಂಗಳವಾರ ಮಾರ್ನಿಂಗಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಟೈಮ್ ಬಂದು ಕರೆಕ್ಟಾಗಿ 10 ಕಾಲಾಗಿದೆ. ಬೇಗ ಎದ್ದು ಕೆಲಸ ಎಲ್ಲ ಮುಗಿಸಿ ರಾತ್ರಿ ಕೂಡ ಸ್ವಲ್ಪ ಕೆಲಸ ಮಾಡಿದೆ. ಅಷ್ಟು ಕಂಪ್ಲೀಟಾಗಿ ಏನೂ ಕೂಡ ಕೆಲಸ ಮಾಡೋಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗಿತ್ತು ದೇವ್ರ ಮೆರವಣಿಗೆ ಎಲ್ಲ ಮುಗಿಸ್ಕೊಬರೋಷ್ಟೊಳಗೆ. ಅದಕ್ಕೋಸ್ಕರ ಸಾಧ್ಯವಾದಷ್ಟು ಕೆಲಸ ಮುಗಿಸಿದೆ. ಇವಾಗ ಎದ್ದು ಬಾಕಿ ಕೆಲಸ ಎಲ್ಲ ಮುಗಿಸಿ ಫ್ರೆಶ್ ಅಪ್ ಆಗಿ ದೇವ್ರ ಪೂಜೆನೂ ಕೂಡ ಎಲ್ಲ ಮುಗಿಸಿ ಎಲ್ಲ ಆಗಿದೆ. ಎಲ್ಲರ ಮನೇಲೂ ಕೂಡ ಘಮ 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 ಅಂತ ಇದೆ. ಎಲ್ಲರೂ ಕೂಡ ಬೆಳಗ್ಗೆನೆ ಮಟನ್ನು ಚಿಕನ್ನು ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಎಲ್ಲರ ಮನೇಲೂ ಘಮ್ 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 ಅಂತ ಇದೆ. ನಮ್ಮ ಮನೇಲಂತೂ ಇನ್ನೂ ಘಮ ಘಮ ಅಂತ ಇಲ್ಲ, ಏಕೆಂದರೆ ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ. ಯಾಕೆ ಅಂತ ಹೇಳಿದ್ರೆ ಅಕ್ಕ ಬಾವ ಮತ್ತು ಮಕ್ಕಳು ಎಲ್ಲರೂ ಕೂಡ ಲೇಟಾಗಿ ಬರ್ತಾರೆ, ಸಂಜೆಯಿಂದ ಬರ್ತಾರೆ. ಅದಕ್ಕೋಸ್ಕರ ತಿಂಡಿ ಬಂದು ಚಿತ್ರಾನ್ನ ಮಾಡಿದೆ. ನಾನು ಕೂಡ ಇನ್ನೂ ತಿಂದಿಲ್ಲ. ಮಕ್ಕಳೆಲ್ಲ ತಿಂದು ಸ್ಕೂಲ್ಗೆ ಹೋದರು. ಇವತ್ತಿಂದ ಬ್ಲಾಗ್ನ ನಾನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇವತ್ತೆಲ್ಲ ಹೇಗೆಲ್ಲ ಇರ್ತೀವಿ, ಯಾರೆಲ್ಲ ಬರ್ತಾರೆ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಹಾಗಿದ್ರೆ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಹೋಗಿ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ಈ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನು ಕೂಡ ಕ್ಲಿಕ್ ಮಾಡಿ. ನಾನು ಬಿಡೋ ಹೊಸ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಆಗಿ ರೀಚ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತೆಲ್ಲ ಹೇಗಿರುತ್ತೆ, ಹೆಂಗೆಲ್ಲ ಇರ್ತೀವಿ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಆಲ್ರೆಡಿ ಮಟನ್ ಬಂದಿದೆ. ಮಟನ್ನು ಮತ್ತು ಮೊಟ್ಟೆ ಎಲ್ಲ ತಗೊಬಂದಿದ್ದಾರೆ ನಾನು ಸ್ವಲ್ಪ ಲೇಟಾಗಿ ಮಾಡ್ತೀನಿ, ಯಾಕೆಂದರೆ ಅಕ್ಕ ಬಾವ ಎಲ್ಲ ಸಂಜೆ ಬರ್ತೀನಿ ಅಂತ ಹೇಳಿರೋದು. ಮಧ್ಯಾಹ್ನ ಮೇಲೆ ಬರ್ತಾರೆ. ನೋಡಿ ಮಟನ್ ಎಲ್ಲ ತೊಳೆದು ನೀಟಾಗಿ ಇಟ್ಟಿದ್ದಾರೆ. ತಿಂಡಿಗೆ ಚಿತ್ರಾನ್ನ ಮಾಡಿದ್ದೆ, ತಿನ್ನಬೇಕು ಅಷ್ಟೇ. ನವೀನ್ ಕೂಡ ನೆನ್ನೆ ಕೂಡ ಪೂಜೆ ಎಲ್ಲ ತುಂಬಾ ಚೆನ್ನಾಗಿತ್ತು. ನೀವು ನೋಡಿದ್ದೀರಲ್ಲ ಎಷ್ಟು ಖುಷಿಯಾಗಿತ್ತೆ, ಎಷ್ಟು ಚೆನ್ನಾಗಿರುತ್ತೆ ಅಂತ. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು, ತುಂಬ ಗ್ರ್ಯಾಂಡಾಗಿತ್ತು. ಆ ವಿಡಿಯೋಗೂ ಕೂಡ ನೀವು ಲೈಕ್ ಕೊಡೋದಂತೂ ಮರಿಬೇಡಿ. ಹೇಗಿತ್ತು ಅಂತ ಕಮೆಂಟ್ ಕೂಡ ತಿಳಿಸಿ. ಇವಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಯಾಕೆಂದರೆ ಎಲ್ಲರೂ ಮಿಕ್ಸಿನ ಅಡ್ರ ಅಂತ ಆರಿಸ್ತಾ ಇರ್ತಾರೆ. ಅದಕ್ಕೋಸ್ಕರ ಎಲ್ಲರ ಮನೇಲೂ ಕೂಡ ಫುಲ್ ನಾನ್ ವೆಜ್ ಇವತ್ತು. ಎಲ್ಲರೂ ಕೂಡ ಭರ್ಜರಿ ಬಾಡೂಟ ಇವತ್ತು. ನಮ್ಮ ಮನೇಲೂ ಕೂಡ ಭರ್ಜರಿ ಬಾಡೂಟ. ನಾವು ಮಟನ್ನ ಪಂಡ್ ಅಂತ ಹೇಳ್ತಾರಲ್ಲ, ಚೀಟಿ ಅಂತ ಹೇಳ್ತಾರಲ್ಲ, ಆ ಥರ ಚೀಟಿನ ಹಾಕ್ಕೊಂಡಿದ್ವಿ. ಚೀಟಿ ಮಾಂಸ ಬಂದಿದೆ. ಈ ಕಡೆ ಹಾಗೆಯೇ ಚಾಮುಂಡಿ ಹಬ್ಬ ಬಂತು ಅಂದರೆ ಪಂಡು ಹಾಕ್ತಾರೆ. ಸಾಮಾನು ಪಂಡು ಇರ್ಬೋದು, ಮತ್ತು ಪಾತ್ರೆ ಪಂಡು ಇರ್ಬೋದು, ಮತ್ತು ಮಟನ್ ಪಂಡು, ಈ ಥರ 3 ಪಂಡು ಮಾಡ್ತಾರೆ. ನಾವು ಆ ಥರ ಏನೂ ಹಾಕೋಕ್ಕೋಗಲ್ಲ, ಮಟನ್ ಪಂಡು ಮಾತ್ರ ಹಾಕೋತೀವಿ. ಮಟನ್ ಚೀಟಿ ಎಲ್ಲ ಬಂದೈತೆ. ಮಟನ್ ಅಂತೂ ತುಂಬ ಚೆನ್ನಾಗಿದೆ, ನಾಟಿ ಮರಿ. ಇವಾಗ ಮಾಡ್ಕೊಂಡು ಬ್ಯಾಟಿಂಗ್ ಮಾಡೋದೇ. ಹಾಗಾಗಿ ನಾನು ನಿಮಗೆ ಕೂಡ ಶೇರ್ ಮಾಡ್ಕೋತೀನಿ, ನಾನು ನಿಮ್ಮ ಜೊತೆಲೂ. ಓಕೆ, ಎಲ್ಲ ಮಿಸ್ ಮಾಡಿದೆ, ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಡಿಸ್ಟರ್ಬೆನ್ಸ್ ಆಗುತ್ತೆ ಇವತ್ತು, ಆದರೆ ಏನೂ ಅಂದ್ಕೋಬೇಡಿ. ಓಕೆ, ನಾನು ಸಾಂಬಾರಿಗೆ ಎಲ್ಲ ರೆಡಿ ಮಾಡ್ಕೊಡ್ತಾಯಿದ್ದೀವಿ. ಮಟನ್ ಕೂಡ ಒಗ್ಗರಣೆಗೆ ಹಾಕಿದ್ದೀನಿ. ನೋಡಿ ಮಸಾಲೆಗೆ ಎಲ್ಲ ಕೂಡ ರೆಡಿ ಮಾಡ್ಕೊಡ್ತಾಯಿದ್ದೀನಿ. ನನಗೆ ಹೆಲ್ಪ್ ಮಾಡ್ಕೊಡ್ತಾ ಇದ್ದಾರೆ. ಒಬ್ಬಳೇ ಅಲ್ವಾ ಮಾಡ್ತಾ ಇರೋದು, ಅದಕ್ಕೋಸ್ಕರ ಎಲ್ಲನೂ ತೆಗೆದು ಅಂತ ಇಟ್ಕೊಂಡಿದ್ದೀನಿ. ಈಸಿ ಆಗುತ್ತೆ ನನಗೆ ಅಂತ ಮಾಡೋಕ್ಕೆ. ಈಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಈ ಥರ ಅಡುಗೆನ ಮಾಡ್ತಾಯಿದ್ದೀನಿ. ಯಾವುದೇ ಥರ ರೆಸಿಪಿನ ತೋರ್ಸೋಕ್ಕಾಗಲ್ಲ, ಯಾಕೆ ಅಂತ ಹೇಳಿದ್ರೆ ಟೈಮ್ ಆಗುತ್ತೆ. ಅದಕ್ಕೋಸ್ಕರ ಪಟ ಅಂತ ಮಾಡೋವಂಥದ್ದು. ಇವಾಗ ನೋಡಿ ಮಟನ್ ಚೆನ್ನಾಗಿದೆ. ಮಟನ್ ಕೆಲವರು ಪಂಡು ಮಾಂಸ ಅಂತಂದರೆ ಇಷ್ಟಪಡಲ್ಲ, ಚೆನ್ನಾಗಿರಲ್ಲ, ಬಲ್ತಿರೋ ಮರಿದೇ ಇರುತ್ತೆ ಅಂತ. ಎಳೆ ಮಾಂಸ ತುಂಬ ಚೆನ್ನಾಗಿದೆ. ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ಇವತ್ತು ಡ್ಯೂಟಿಗೆ ಹೋಗಿಲ್ಲ ಅವರು, ನನಗೆ ಹೆಲ್ಪ್ ಮಾಡಿಕೊಡ್ತಾ ಇದ್ದಾರೆ. ನನಗೆ ಶೀತ ಕೋಲ್ಡ್ ಆಗಿಬಿಟ್ಟಿದೆ ಫ್ರೆಂಡ್ ಸ್ವಲ್ಪ, ಅದಕ್ಕೋಸ್ಕರ. ಹೀಗೆ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ ನೋಡಿ. ಇವಾಗ ಸಾಂಬಾರಿಗೆ ಅರಿಶಿನ ಈರುಳ್ಳಿದು ಹಾಕಿದ್ದೀನಿ, ಅದು ಅಲ್ಲಿ ಬೇಯ್ತೈತೆ. ಇಲ್ಲಿ ಕುಕ್ಕರ್ಗೆ ಸ್ವಲ್ಪ ಬೋಟಿ ಇತ್ತು, ಅದರಲ್ಲೇ ಮಿಕ್ಸ್ ಕೊಡ್ತಾರೆ. ಪಂಡು ಮಾಂಸ ಕೊಟ್ಟರೆ ಅಂತ ಹೇಳಿದ್ರೆ ಬೋಟಿದು ಕೊಡ್ತಾರೆ. ಅದಕ್ಕೋಸ್ಕರ ಅದಕ್ಕೆ ಒಂದು ರಕ್ತನ ತರಿಸ್ಬಿಟ್ಟು ಬೋಟಿ ಮಾಡ್ಕೊಳ್ಳೋಣ ಅಂತ ಹೇಳಿ ಬೋಟಿಗೆ ಇಟ್ಟಿದ್ದೀವಿ. ಈಗ ತಾನೇ ಅಮ್ಮ, ತಮ್ಮ ಹೆಂಡ್ತಿ, ಪಾಪು, ಮಕ್ಕಳು ಎಲ್ಲ ಕೂಡ ಬಂದರು. ಎಲ್ಲ ಹೊರಗಡೆ ಇದ್ದಾರೆ. ಅವರು ಬಂದಮೇಲೆ ಒಳಗಡೆ ವಿಡಿಯೋ ಮಾಡ್ತೀನಿ. ಎಲ್ಲರೂ ಕೂಡ ಒಟ್ಟಿಗೆ. ಅಕ್ಕನೂ ಕೂಡ ಬಂದಿದ್ದಾಳೆ. ಅವಳು ನನಗೆ ಮಸಾಲೆಗೆಲ್ಲ ರೆಡಿ ಮಾಡಿಕೊಡ್ತಾ ಇದ್ದಾಳೆ ನೋಡಿ. ಏನೋ ಯಾರು ಇಲ್ಲಿ ಅಮ್ಮ ಬತ್ತಿದಂಗೆ ಬ್ಯಾಟಿಂಗ್ ನೋಡಿ. ನಮ್ಮಮ್ಮ ಬ್ಯಾಟಿಂಗ್ ಮಾಡ್ತಾವ್ರೆ. ಚೆನ್ನಾಗೈತೆ ಇದೆಯಾ ರುಚಿ ಎಲ್ಲ ಅಂತೆ. ಬ್ಯಾಟಿಂಗ್ ಮಾಡ್ತಾಯಿದ್ದಾರೆ. ಅರಿಶಿನ ಈರುಳ್ಳಿ ಪೀಸ್ ಕೊಟ್ಟಿದ್ದೀವಿ, ತಿಂತವ್ರೆ.
ನೋಡಿ ಅಕ್ಕನೂ ಕೂಡ ಬಂದಿದ್ದಾರೆ. ಇನ್ನೊಂದು ಏನು ಹೇಳ ಗೊತ್ತಾ ಫ್ರೆಂಡ್ಸ್, ನಾನು ಯಾರನ್ನೂ ಕರೆದಿಲ್ಲ ಅಂತ ನಾನು ಸುಮ್ಮನೆ ಇದ್ದರೆ ನಮ್ಮ ಮನೆಯವರು ಯಾರು ಬರ್ದೆ ಹೊತ್ತಿಗೆ ರಾತ್ರಿ ನನ್ನ ಮಕ್ಕಳನ್ನ ನಾನು ಹೋಗಿ ಕರ್ಕೊಬರ್ಬೇಕಿತ್ತು, ಬೇಗ ಬಂದು ಕರ್ಕೊಬರ್ಬೇಕಿತ್ತು ಅಂತ ಎಷ್ಟು ಸಲ ಅಂದರು ಅಂದರೆ ಬೆಳಿಗ್ಗೆನೂ ಎದ್ದು ಕೂಡ ಫೋನ್ ಮಾಡ್ತೀನಿ, ನನ್ನ ಮಕ್ಕಳು ಬರ್ತಾರಾ ಇಲ್ವೋ ಕೇಳ್ತೀನಿ, ನನ್ನ ಮಕ್ಕಳ ನಾನು ಕರ್ಕೊಬಂದ್ಬಿಡ್ಬೇಕು. ನನ್ನ ಮಕ್ಕಳಂದ್ರೆ ಯಾರು ಗೊತ್ತಾ, ಹೆಣ್ಮಕ್ಳು, ಅಕ್ಕನ ಮಕ್ಕಳು, ಅವ್ರನ್ನ ಕರ್ಕೊಬಂದ್ಬಿಡ್ಬೇಕಿತ್ತು. ಈಗ ಅವ್ರು ಬಂದಮೇಲೆ ಫುಲ್ ಖುಷಿ, ಬತ್ತವ್ರೆ ಅಂತಿದ್ದಂಗೆ ಒಯ್ತೀನಿ, ಚಿಕನ್ ತತ್ತೀನಿ, ಕಬಾಬ್ ತಗೊಬನ್ರಿ ಅಂದರೆ ಲಾಲಿಪಾಪೇ ತಗೊಬಂದ್ಬಿಡ್ತೀನಿ ಅಂತ ಹೇಳಿ ಹೋಗಿ ಎಲ್ಲ ತಗೊಬಂದಿದ್ದಾರೆ ಹಸ್ಬೆಂಡ್. ನೋಡಿ ಹಾಗೆ ಇಲ್ಲಿ ನೋಡಿ ಚಿಕನ್ಗೆ ಚಾಪ್ಸ್ಗೂ ಕೂಡ ಎಲ್ಲ ತೊಳೆದಿಟ್ಟಿದ್ದೀನಿ. ಇಲ್ಲಿ ಲಾಲಿಪಾಪ್ಗೂ ಕೂಡ ತೊಳೆಯೋಣ ಅಂತ ನೀರು ಹಾಕಿಟ್ಟಿದ್ದೀನಿ. ಇವಾಗ ನಾನು ಈ ಕಡೆ ಬೋಟಿಗೆ ಮಾಡ್ಕೋತೀನಿ. ಈಗ ವಿಡಿಯೋ ಕಂಟಿನ್ಯೂ ಆಗ್ತಾ ಇರುತ್ತೆ, ನೋಡ್ತಾ ಇದ್ದೀನಿ. ಎಲ್ಲ ಬಂದವ್ರೆ ಮಕ್ಕಳು ನೋಡಿದ್ರೆಲ್ಲ ಈಗ ಹಾಜರಾದ್ರು. ಏನು ಚೆನ್ನಾಗಿವನೆ ಅಂದ್ರೆ ನಾನು ಕೆಲಸ ಮಾಡೋರು ಜ್ವರ ಅಂತ ಗೊಬ್ಬರ ಹಾಕ ಮನಿಕಂದ್ರೆ ನನ್ಗೆ ಯಾರು ಮಾಡ್ಕೊಟ್ಟಾರು? ಗಂಡ ಏನ ಎಲ್ಲ ಬಂದಿದ್ದಾರೆ ನೋಡಿ. ನೋಡಿ ಎಲ್ಲ ಕುತ್ಕೊಂಡು ಮಾತಾಡ್ತಾ ಅಲ್ಟೆ ಹೊಡಿತಾ ಕೂತವ್ರೆ. ನೋಡಿ ಇಲ್ಲಿ ನಮ್ಮ ಸಣ್ಣ ಕಾಲೇಜ್ಗೆ ಹೋಗ್ತಾ ಇದ್ದಾಳಂತ ಯೂನಿಫಾರ್ಮ್ ತರಕ್ಕೆ. ಇದ್ಕೊಂತಾರ ಹೇಳ್ತಿದ್ನಲ್ಲ ನೆನ್ನೆಲ್ಲ ನಮ್ಮ ಮನೇಲಿ ಯಾರು ನೆಂಟ್ರಿಲ್ಲ ಅಂತ. ಇವತ್ತೆಲ್ಲ ನೋಡಿ ನಮ್ಮ ಬಂಗಾರಿ ನೋಡಿ, ಬಂಗಾರಿ ಎಲ್ಲ ಬಂದವ್ರೆ. ಅಕ್ಕ ಬಾವ ಸಾಯಂಕಾಲ ಬರ್ತಾರೆ, ಅವ್ರು ಮುಗಿಸ್ಕೊಂಡು ಎಲ್ಲ ಕೂಡ. ನಮ್ಮ ಮನೆಯೆಲ್ಲ ಗಲಿಬಿಲಿ ಅಂತ ಇರುತ್ತೆ, ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಏನು ಅಂದ್ಕೋಬೇಡಿ. ನಾವು ಸ್ವಲ್ಪ ಅಡುಗೆಲೆಲ್ಲ ಬ್ಯುಸಿಯಾಗಿದ್ದೀವಿ. ಟೈಮ್ ಬಂದು 2 ಗಂಟೆ ಆಗ್ತಾ ಇದೆ. ನಾನಂತೂ ಇನ್ನೂ ಅಡುಗೆ ಮುಗಿಸಿಲ್ಲ, ಅಡುಗೆ ಮಾಡಿ. ಇದು ಚಾಪ್ಸ್ಕ ಆಗ್ತಾಯಿದೆ, ಕಬಾಬ್ಗೆಲ್ಲ ಕಲಸಿಡಬೇಕು. ಇನ್ನೂ ಕೂಡ ಬೇಜಾನ್ ತುಂಬಾ ಕೆಲಸ ಇದೆ. ಹೀಗೆ ಕೆಲಸ ಎಲ್ಲ ಮುಗೀತು, ಅಡುಗೆನೂ ಕೂಡ ಆಯಿತು. ಇವಾಗ ಮುದ್ದೆಗಿಟ್ಟಿದ್ದೀನಿ. ನನ್ನ ಮಕ್ಕಳಿಬ್ರು ಕೂಡ ಸೌತೆಕಾಯಿ ಕುಯ್ತವ್ರೆ, ಸ್ಕೂಲೆಲ್ಲ ಹರಿಸ್ತವ್ರೆ. ಟೈಮು 3 ಗಂಟೆ ಆಗೋಯ್ತು. ಇವಳಿಗೊಂಥರ ನೋಡಿ, ಎಲ್ರಿಗೂ ಒಂಥರ ಆದರೆ ಇವಳಿಗೆ ಒಂಥರ. ಅವಳ ಫೋನಲ್ಲಲ್ವ ಇರೋದು, ಹಾಕಿ ಅಲ್ವೇನು ನಾವು ಮಾಡಿದ್ವಲ್ಲ ಅದು. ಮಟನ್ ಸಾಂಬಾರ್ ನೋಡಿ, ಮಟನ್ ಸಾಂಬಾರ್ ಮಾಡಿದ್ದೀವಿ. ಚಿಕನ್ ಚಾಪ್ಸ್ ಬಿಸಿ ಐತೆ. ಬೋಟಿ ಕುರ್ಮಾ ಕಬಾಬ್ಗೆ ಕಲಸಿಟ್ಟಿದ್ದೀನಿ. ಅದನ್ನು ಆಮೇಲಿಂದ ಹಾಕೊಂಡ್ರಾಯ್ತು. ನಾವು ಕೂಡ ಈಗ ಊಟ ಕುತ್ಕೋತಾ ಇದ್ದೀವಿ. ನನ್ನ ಮಗ ಬಂದವನೇ, ಹಾಸ್ಟೆಲಿಂದ ಬಂದಿರೋದು. ನನ್ನ ಮಗ ಹಾಸ್ಟೆಲಿಂದ ಬಂದಿರೋದು. ಹಬ್ಬ ಅಲ್ವಾ, ಅದಕ್ಕೆ 3 ದಿನ ರಜಾ ಇದೆ ಅವನಿಗೋಸ್ಕರ, ಅದಕ್ಕೆ ಬಂದಿದ್ದಾನೆ. ನಾಚ್ಕತ್ತವೆ. ಹಾಂ, ನಾಚ್ಕತ್ತವನೇ. ಮಕ್ಕಳೇ ಅಷ್ಟು, ನಮ್ಮ ಮಕ್ಕಳುಗಳು ಎಲ್ಲ ನಾಚ್ಕೊಳ್ಳೋದೆ. ಇವಾಗ ಊಟ ಕುತ್ಕೋತಾ ಇದ್ದೀವಿ ನಾವು ಕೂಡ. ಅಕ್ಕ ಬಾವ ಎಲ್ಲ ಕೂಡ ಮೇಲ್ಗಡೆ ನಮ್ಮ ಮೈದು ಮನೆಗೆ ಹೋದ್ರು ಊಟಕ್ಕೆ. ಅವರು ಕೂಡ ಹಬ್ಬಕ್ಕೆ ಹೇಳಿದರು, ಅದಕ್ಕೋಸ್ಕರ ಅಕ್ಕ ಬಾವ ಮತ್ತು ತಮ್ಮನ ಹೆಂಡತಿ ಅವರು ಕೂಡ ಹೋದರು. ಮಕ್ಕಳೆಲ್ಲ ಅವರು ಅಲ್ಲೇ ನಾನ್ ವೆಜ್ ಊಟ ಮಾಡ್ಕೊಂಡು ಬಂದಿದ್ರು ಅವ್ರ ಊರಿಂದ. ಅದಕ್ಕೋಸ್ಕರ ನಾವು ಆಮೇಲೆ ಊಟ ಮಾಡ್ತೀವಿ, ಈಗ ಬೇಡ ಅಂತ ಹೇಳಿದ್ರು. ನಾವು ಊಟಕ್ಕೆ ಕುತ್ಕೋತಾ ಇದ್ದೀವಿ. ನೋಡಲ್ಲಿ ನಮ್ಮ ಬಂಗಾರಿ ಮುಂದಾಗಿ ಕೂತಿದ್ದಾನೆ, ಕಾಣಿಸ್ತಿದ್ಯಾ? ಅವ್ನು ಮುಂದಾಗಿ ಕೂತವನೆ ಊಟಕ್ಕೆ. ನನಗೂ ಒಂದು ಎಲೆ ಬೇಕು ಅಂತ ಹೆಂಗೆ ಹಾಕಿಸ್ಕೊಂಡು ಯಾವ ಥರ ಊಟ ಮಾಡಕ್ಕೆ ಕೂತವನೆ ನೋಡಲ್ಲಿ. ನೀನು ಊಟ ಮಾಡಿಯಾ ಏನೋ ಕಂದಮ್ಮ? ನಾವು ಊಟಕ್ಕೆ ಕೂತಿದ್ರೆ ನಾವು ಊಟ ಮಾಡ್ತೀನಿ ಅಂತ ಎಲೆಲ್ಲಿ ಹಾಕಿಸ್ಕೊಂಡು ಕೂತಿರೋದು. ಈಗ ಎಲ್ರಿಗೂ ಕೂಡ ನನ್ನ ಮಕ್ಕಳು ಊಟಕ್ಕೆ ಬಡಿಸ್ಕೊಡ್ತಾ ಇದ್ದಾರೆ. ನಾವೇ ಸಂಜೆ ಬರ್ತಾರೆ ನಮ್ಮ ಮನೆಗೆ ಗೆಸ್ಟು. ಸ್ವಲ್ಪ ಹಾಕುವ ಮುದ್ದೆ ಎಲ್ಲ ದಪ್ಪವೇ, ಒಂದು ಸ್ವಲ್ಪ ಹಾಕು. ನೋಡಿ ನನ್ನ ಮಕ್ಕಳು ಊಟಕ್ಕೆ ಬಡಿಸ್ತಾ ಇರೋದು. ಇಬ್ಬರು ಕೂಡ ಬಿಸಿ ಬಿಸಿ ಮುದ್ದೆ. ನನ್ನ ಮಕ್ಕಳು ಬಡಿಸ್ತಾವ್ರೆ, ಬಡಿಸ್ಕೊಡ್ತೀವಿ ಕೂತ್ಕೊಳ್ಳಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ನಾನು ಊಟ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ಸ್ವಲ್ಪನೇ ತಿಂಡಿ ತಿಂದಿದ್ದು, ಚಿತ್ರಾನ್ನ.
ಊಟ ಮಾಡ್ತೇವೆ. ಫೋನ್ ಬರ್ತೈತೆ ಕಣ್ರಿ ಯಾರ್ದೋ ಕಣೆ. ನೋಡಿ ಎಲ್ಲ ಊಟಕ್ಕೆ ಕೂತಿದ್ದೀವಿ ನಾವು. ಹೆಂಗೈತೆ ಟೇಸ್ಟ್ ಎಲ್ಲ? ನಾನು ಒಬ್ಬಳೇ ಮಾಡಿರೋದು ಎಲ್ಲ ಅಡುಗೆನೂ ಕೂಡ. ಅಕ್ಕ ಬಂದು ಹೆಲ್ಪ್ ಮಾಡಿಕೊಟ್ಲು, ಎಲ್ಲ ಮಸಾಲೆಗೆಲ್ಲ ರೆಡಿ ಮಾಡಿಕೊಟ್ಲು, ನಾನು ಮಾಡಿದೆ. ನವೀನ್ ಕೂಡ ಮಾಡಿಕೊಟ್ರು ಹೆಲ್ಪ್. ಹಾಗಾಗಿ ಊಟ ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಬ್ಯಾಟಿಂಗ್ ಮಾಡ್ತಾ ಇರೋದೆ ಇವಾಗ ನೋಡಿ. ಮುದ್ದೆ, ಮಟನ್ ಸಾಂಬಾರ್, ಬೋಟಿ, ಚಾಪ್ಸ್ ಎಲ್ಲ ಇವಾಗ ಬ್ಯಾಟಿಂಗ್ ಮಾಡೋದೆ. ಊಟ ಮಾಡಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಬನ್ನಿ ಹಬ್ಬದ ಊಟ ಮಾಡೋಣ ಎಲ್ಲರೂ ಕೂಡ. ಅಮ್ಮ ಹೂ ಕಟ್ತಾವ್ರೆ. ಎಲ್ಲ ಊಟ ಮಾಡ್ಬಿಟ್ಟು ಜಾಸ್ತಿಯಾಗಿ ನೋಡಿ ಇವರು ಕಬಾಬ್ ತಿಂತಾವ್ರೆ. ಒಂದೇ ಪೀಸ್ ಕೊಟ್ಟಿರೋದು ಬೆಳಗ್ಗೆಯಿಂದ. ಒಂದೇ ಪೀಸ್ ಅಂತೆ. ಹಾಲೆಲ್ಲ ಚೆನ್ನಾಗಿ ಮೆತ್ಬಿಟ್ಟು ಒಂದೇ ಪೀಸ್ ಅಂತೆ ಕೊಟ್ಟಿರೋದು. ನೀವು ನೋಡಿದ್ರೆ ಹೆಂಗ ಅನ್ಸೋದು? ಒಂದು ಪೀಸ್ ತಿಂದವ್ರೆ ಅನ್ಸದ? ಹೇಳಿ ಫ್ರೆಂಡ್ಸ್, ಕಮೆಂಟ್ ಕಬಾಬ್ ಮಾಡಿದ್ದಾರೆ. ಖಂಡಿತವಾಗ್ಲೂ ನಿಜವಾಗ್ಲೂ ಚೆನ್ನಾಗಿದೆ. ನೀವು ಒಂದ್ಸರಿ ಇಷ್ಟ ಆದರೆ ಲೈಕ್ ಕೊಟ್ಟು ಖಂಡಿತವಾಗ್ಲೂ ಬಂದು ಒಂದು ವಾಯ್ಸ್ ಮೆಸೇಜ್ ಮಾಡಿಕೊಡಿ ಅಂತೇಳಿ ಕ್ಲೀನಾಗಿ ಮಾಡಿಕೊಡ್ತಾರೆ. ಕ್ಲೀನಾಗಿ ಮಾಡಿಕೊಡ್ತೀವಿ. ವಾಯ್ಸ್ ಮುಖಾಂತರ ಹೇಳ್ಬೇಕಂತೆ ಚೆನ್ನಾಗಿದೆ ಕಬಾಬು, ಟೇಸ್ಟಿಯಾಗಿದೆ, ಮಾಡಿಕೊಡಿ ಅಂತ. ಅದು ಇನ್ನೊಂದು ದಿನ ರೆಸಿಪಿ ಹಾಕ್ತೀನಿ ಫ್ರೆಂಡ್. ನಾನು ಇವತ್ತು ಟೈಮ್ ಆಗೋಯಿತು, ನನಗೆ ಹಾಕೋಕ್ಕಾಗಲಿಲ್ಲ, ಅದಕ್ಕೋಸ್ಕರ. ನೋಡಿ ನನ್ನ ಮಗಳು ತಿಂತಾವಳೆ ಲೆಗ್ ಪೀಸ್. ಹೇಳಿ ಹೆಂಗಿದೆ ಅದು ಟೇಸ್ಟು? ತಿಂದು ಖಾಲಿ ಮಾಡೋಳೆ, ಮೂಳೆ ಇಟ್ಕೊಂಡವಳೆ ತಿಂದ್ಬಿಟ್ಟು. ನಾನು ಫೋನ್ ಮಾಡ್ತಾವನಿ, ರಿಸೀವ್ ಮಾಡಿಲ್ಲ. ಏನೋ ಕುಸಲ್ನಗರಕ್ಕೇನೋ ಹೋಗಿದ್ದಾನಂತೆ. ಹಾಗೆ ಊರಿಂದ ನಮ್ಮ ದೊಡ್ಡ ಮಾವ ಅವರು ಕೂಡ ಬಂದಿದ್ದರು. ಅವರು ಕೂಡ ಊಟ ಎಲ್ಲ ಮುಗಿಸ್ಕೊಂಡು ಎಲೆಡ್ಕೆ ಹಾಕ್ಕೊಂಡು ಮಾತಾಡ್ತಾ ಕೂತಿದ್ರು. ಅಲ್ಲಿ ಕೂತಿದ್ದಾರಲ್ಲ ಮಧ್ಯದಲ್ಲಿ ನವೀನ್ ಮರೆ ಆಗಿದ್ದಾರೆ. ಈ ಕಡೆ ಬಂದಮೇಲೆ ವಿಡಿಯೋ ಮಾಡಿದ್ದೀನಿ, ಎಲ್ಲ ತೋರಿಸ್ತೀನಿ. ಮಕ್ಕಳೆಲ್ಲ ಕೂಡ ಫೋನಲ್ಲಿ ಬ್ಯುಸಿಯಾಗೋಗೋರೆ. ಇಲ್ಲಿ ಕೂತಿದ್ದಾರಲ್ಲ ಒಬ್ಬರೇ, ಅವರೇ ನಮ್ಮ ಮಾವ. ನಾನು ಇನ್ನೊಂದು ದಿನ ಅವ್ರದ್ದೇ ಒಂದು ವಿಡಿಯೋ ಮಾಡಿ ಹಾಕ್ತೀನಿ ಟೈಮ್ ಸಿಕ್ಕಿದಾಗ. ಇವರೇ ನಮ್ಮ ಮಾವ. ನಮಗೆ ಅತ್ತೆ ಇಲ್ಲ, ಅತ್ತೆ ಹೋಗಿ 2 ವರ್ಷ ಆಯಿತು, ಅತ್ತೆ ಇಲ್ಲ. ಇವರೇ ನಮ್ಮ ಮಾವ. ಕೂತ್ಕೊಂಡು ಮಾತಾಡ್ತಾ ಕತೆ ಆಡ್ತಾ ಎಲ್ಲ ಕೂಡ ಕೂತಿದ್ರು. ಕಬಾಬ್ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿದೆ, ತುಂಬ ಚೆನ್ನಾಗಿದೆ. ಇದರ ರೆಸಿಪಿ ಏನಾದರೂ ಬೇಕು ಅಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ನಾನು ಖಂಡಿತ ಕೂಡ ಇದ್ದ ರೆಸಿಪಿನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ತುಂಬಾ ಟೇಸ್ಟಿಫುಲ್ಲಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ಸಖತ್ತಾಗಿ ಬಂದಿದೆ ಮಾತ್ರ. ಈ ಚಳಿ ಟೈಮಲ್ಲಂತೂ ಸೂಪರ್ ಖಾರವಾಗಿ ಸಖತ್ತಾಗಿದೆ ಮಾತ್ರ ಕಬಾಬ್. ಲೆಗ್ ಪೀಸ್ ಕಬಾಬ್ ಈಗ ಎಲ್ಲ ಕೂತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀವಿ ನೋಡಿ. ಎಲ್ಲರೂ ಕೂಡ ನನ್ನ ಮಗಳು ನಮ್ಮ ಅಕ್ಕ ಹೂವು ಕಟ್ತಾ ಇದ್ದಾರೆ, ಕಾಣಿಸ್ತಾ ಇರ್ಬೋದು ನಿಮಗೆ. ಇನ್ನು ಹೂವು ಕಟ್ಟಿ ಮುಗ್ದಾಗಿಲ್ಲ ನೋಡಿ. ನನ್ನ ಮಗಳು ಇಬ್ರು ಕಚ್ಚಾಡ್ತಾವ್ರೆ. ಡಾಕ್ಟ್ರು ಡಾಕ್ಟ್ರು ಅಂತ, ಡಾಕ್ಟ್ರು ಅಂತ ಬಂದ್ರೆ. ಡಾಕ್ಟ್ರ್ ಆದ್ಯವ ನೀನು ಕಂದಮ್ಮ? ಡಾಕ್ಟ್ರ್ ಆದ್ಯವ ನೀನು? ಇಲ್ಲಿ ನೋಡಿಲ್ಲ. ಓ ಡಾಕ್ಟ್ರ್ ಅದೀಯ ನೀನು? ಇಲ್ಲಿ ನೋಡಿಲ್ಲಿ ನಿಜ ಆಯ್ಕಿಲ್ಲ. ಆಯ್ತಾನೆ ಪೈಲ್ವಾನ್ ಆಯ್ತಾನೆ ಅಲ್ವವ ನೀನು? ಪೈಲ್ವಾನ್ ಆಗೋದು, ಪೈಲ್ವಾನ್ ಆಯ್ತಾನೆ ಇವನು. ಡಾಕ್ಟ್ರ್ ಆಯ್ಕಿಲ್ಲ ನೋಡಿ. ನಮ್ಮ ಪುಟ್ಟವ್ವ ನಮ್ಮ ಕಂದಮ್ಮ ಡ್ಯಾನ್ಸ್ ಮಾಡ್ತಾ ಇದೆ. ಡ್ಯಾನ್ಸ್ ಮಾಡು ಮಾಡು. ಇವಾಗ ಸ್ಟಡಿ ಸೈಕಾದೆ. ಬಾಡಿ ಬ್ಯಾಲೆನ್ಸ್ ತಪ್ಪಾನೆ ನೋಡಿ. ಅಯ್ಯೋ ಗುಟ್ಟಾಗುಟ್ ಮಾಡವ. ಅಯ್ಯೋ ಎಲ್ಲ ಸೇರ್ಕೊಂಡು ಮೀಟಿಂಗ್ ಮಾಡ್ತಾವ್ರೆ. ಇನ್ನೊಬ್ಬ ಸ್ವಲ್ಪ ಮೇಲೆ ಹತ್ತಿ ಏನೋ ನೋಡ್ತಾವನೆ, ಇಣ್ಕಿ ಸ್ವಲ್ಪ. ಎಲ್ಲರೂ ಕೂಡ ಮೀಟಿಂಗ್ ಮಾಡ್ತಾವ್ರೆ. ಅಲ್ವಾ ಆಡಬೇಡಿ ಕಣ್ರು.
ನನ್ನ ಮಕ್ಕಳು ಇವತ್ತಿಬ್ರು ಕೂಡ ಟ್ಯೂಷನ್ಗೆ ಹೋಗಿಲ್ಲ, ಅವ್ರಿಗೆ ಇಬ್ರಿಗೂ ಟ್ಯೂಷನ್ ರಜಾ ಇವತ್ತು. ಎಲ್ಲ ಕೂಡ ಮೀಟಿಂಗ್ ಮಾಡ್ತಾವ್ರೆ ರೂಮಲ್ಲಿ ಸೇರ್ಕೊಂಡು. ದೊಡ್ಡಕ್ಕ ಭಾವನು ಕೂಡ ಬಂದವ್ರೆ, ಅವರು ಕೂಡ ನೋಡಿ ಈಗ ತಾನೇ ಅವರು ಬಂದರು ನೋಡಿ ನಮ್ಮ ಭಾವ. ನಮ್ಮ ಭಾವ ಬುರ್ಡೆ ಬುರ್ಡೆ ನಾನು ಹೇಳಿಲ್ವಾ ಹುಷಾರಿಲ್ಲ ಜ್ವರ ಬಂದ್ಬಿಟ್ಟವೆ ಅಂತಿದ್ರಿ ಅಂತ ಹೇಳಿದ್ಯಲ್ಲ, ನೋಡಿದ್ಯಾ? ಜ್ವರ ಹೋಯ್ತವೆ, ಜ್ವರನೇ ಇರಲ್ಲ ಇವಳಿಗೆ. ಜ್ವರ ಬಂದು ಮಲ್ಕೊಂಡಿದ್ರೆ ಅಡಿಗೆ ಏನ್ ಮಾಡ್ತಿದ್ರು? ಅಡಿಗೆ ಐಕ್ಲಿಂದ ಮಾಡುವ. ಜ್ವರ ಬಂದ್ ಮನೆ ಕಂಬಿಟ್ರೆ ರೀಲ್ಸ್ ಯಾರು ಮಾಡ್ತಿದ್ರು? ನಾನೇ ಮಾಡ್ಕೋಬೇಕು. ಅದಕ್ಕೆ ಹೊಟ್ಟೆಗಿರೋದ ಜ್ವರ ಬಂದದೆ ಅಂತಂದ್ರೆ ಮಲ್ಕೊಬಿಟ್ರೆ ನನ್ನ ಮನೆ ಕೆಲಸ ಯಾರು ಮಾಡೋರು? ಹೊರಟೋಯ್ತವೆ, ಜ್ವರ ಎಲ್ಲ ಹೊರಟೋಯ್ತವೆ. ನಾವು ಹುಷಾರಿರ್ಲಿ ಇಲ್ದೆ ಹೋಗ್ಲಿ, ನಾವು ಮಾಡ್ಲೇಬೇಕು ನೋಡಿ. ಎಲ್ಲ ಹಿ 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 ಅಂತ ಕಿಸಿತಾವ್ರೆ ಎಲ್ರು ಕೂಡ. ಈಗ ಎಲ್ಲ ಬಂದವ್ರೆ, ಅವ್ರಿಗೂ ಕೂಡ ಊಟಕ್ಕೆ ಹಾಕ್ಕೊಡೋಣ ಅಂತ ಎಲ್ಲ ಬಿಸಿ ಮಾಡ್ತಾ ಇದ್ದೀನಿ. ಚಳಿ ಅಲ್ವಾ, ಅದಕ್ಕೋಸ್ಕರ ತಣ್ಣಗಾಗ್ಬಿಟ್ಟಿದೆ. ಅದಕ್ಕೋಸ್ಕರ ಸಾಂಬಾರೆಲ್ಲ ದೊಡ್ಡ ಸ್ಟವ್ನ ಎತ್ತಿಟ್ಬಿಟ್ಟೆ, ಒಲೆನ ಬೇಡ ಸಾಕು ಇದ್ದೇನೆ ಅಂತ. ಅದಕ್ಕೋಸ್ಕರ ಬಿಸಿ ಮಾಡ್ತಾ ಇದ್ದೀನಿ. ಎಲ್ಲ ಕೂಡ ಬಿಸಿ ಮಾಡಿ ಊಟಕ್ಕೆ ಹಾಕೋಣ ಅಂತ. ಅನ್ನನೂ ಕೂಡ ಆಗಿದೆ, ಅವ್ರಿಗೆಲ್ಲ ಊಟಕ್ಕೆ ಹಾಕ್ಕೊಡ್ತಾ ಇದ್ದೀನಿ. ಎಲ್ಲ ಗಳಿಬಿಳಿ ಅಂತ ಇದ್ದಾರೆ. ಮನೇಲಿ ಜನ ಜಾಸ್ತಿ ಇದ್ದಾರಲ್ವ, ಅದಕ್ಕೋಸ್ಕರ ನಿನ್ನೆ ಅಂತ ಇದ್ದೆ ಬೇಜಾರು, ಮನೇಲಿ ಯಾರೂ ಇಲ್ಲ, ಹಬ್ಬ ಅಂತಲೇ ಅನಿಸ್ತಾ ಇಲ್ಲ ನಮಗೆ ಅಂತ. ಆದರೆ ಇವತ್ತೆಲ್ಲ ಫುಲ್ ಎಲ್ಲ ಅತ್ತಿರು ಮಕ್ಕಳು ಎಲ್ಲ ಕೂಡ ಬಂದಿರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಅಮ್ಮ ಮತ್ತು ತಮ್ಮ ಹೆಂಡತಿ ಕೂಡ ಎಲ್ಲ ಬಂದಿದ್ದಾರೆ. ಅಣ್ಣ ಅದಕ್ಕೆ ಬರೋಕ್ಕಾಗಲ್ಲ, ನಮಗೆ ಕೆಲಸ ಇದೆ ಅಂದರು. ಏಕೆಂದರೆ ಅವ್ರಿಗೆ ಹೊಲದ ಕೆಲಸ ಈ ಟೈಮಲ್ಲಂತೂ ಕೆಲಸ ಅವರಿಗೆ. ಅದಕ್ಕೋಸ್ಕರ ಇನ್ನೊಂದು ದಿನ ಬರ್ತೀನಿ ಅಂತ ಹೇಳಿದ್ರು. ಸ್ವಲ್ಪ ಡಿಸ್ಟರ್ಬೆನ್ಸ್ ಐತೆ, ಯಾಕೆಂದರೆ ಮನೆ ತುಂಬ ಜನ ಇದ್ದಾರಲ್ವ, ಅದಕ್ಕೋಸ್ಕರ ಏನೋ ಅನ್ಕೋಬೇಡಿ, ಜಾಸ್ತಿ ವಾಯ್ಸ್ ಅವ್ರನ್ನ ಕೊಟ್ಟು ಮಾತಾಡ್ತಾ ಇದ್ದೀನಿ. ಇವಾಗ ಎಲ್ರಿಗೂ ಕೂಡ ಊಟಕ್ಕೆ ಬಡಿಸ್ಬಿಡೋಣ. ಇನ್ನು ಎಲ್ಲ ಹೀಗೆ ಮಾತಾಡ್ತಾ ಕೂತಿದ್ದಾಗ ನನ್ನ ದೊಡ್ಡ ಮಗಳು ತಮ್ಮನ ಬರ್ತಡೇಗೆ ಅಂತ ಕೇಕ್ನ ತರಿಸಿದ್ಲು. ನಾವು ಯಾಕೆ ಅಂತ ಕೇಳಿದ್ರೆ, ಚಿಕ್ಕಮ್ಮ ನೀವು ಅವನಿಗೆ ಕೇಕ್ನ ಕಟ್ ಮಾಡಿಸಿಲ್ಲ, ಅದಕ್ಕೋಸ್ಕರ ನಾನು ತರಿಸಿದ್ದೀನಿ ಅಂತ ಹೇಳಿದ್ಲು. ನಾನು ಬೇಡ ಕಣೆ, ಆವಾಗಲೇ ಶುಕ್ರವಾರನೇ ಆಗೋಯ್ತು, ಹೋದ ವಾರನೇ ಬರ್ತಡೇ ಆಗೋಯ್ತು, ಈಗೇನು ಕೇಕ್ ಕಟ್ ಮಾಡಿಸೋದು ಅಂತ ಹೇಳಿದ್ರೆ, ಇಲ್ಲ ಇರಿ ಚಿಕ್ಕಮ್ಮ ಕೇಕ್ ಕಟ್ ಮಾಡಿಸ್ಬೇಕು ನನ್ನ ತಮ್ಮಂಗೆ ಅಂತ ಹೇಳಿ ಇಬ್ಬರು ಅಕ್ಕದಿರು ಅಣ್ಣದಿರು ಎಲ್ಲ ಸೇರಿ ನನ್ನ ಮಗನಿಗೆ ಕೇಕ ಕಟ್ ಮಾಡಿಸೋಕೆ ತೊಗೊಂಡು ಬಂದಿದ್ರು. ನಾನು ಹಂಗೋ ಅಂದೆ, ಬೇಡ ಕಣಮ್ಮ, ಇವಾಗ ಆವಾಗಲೇ 4-5 ದಿನ ಆಗೋಗಿದೆ, ಬರ್ತಡೇ ಆಗಿ ಹೋದ ಶುಕ್ರವಾರನೇ ಆಗಿರೋದಲ್ವ, ಏನಕ್ಕೆ ಸುಮ್ಮನೆ ಅಂತ ಅಂದಿದ್ದಕ್ಕೆ, ಇಲ್ಲ ಚಿಕ್ಕಮ್ಮ ನಾವು ಕೇಕ್ ಕಟ್ ಮಾಡಿಸ್ಲೇಬೇಕು ನಮ್ಮ ಚಿಕ್ಕಪ್ಪಂಗೆ ಮತ್ತು ನನ್ನ ತಮ್ಮನಿಗೆ ಅಂತ ಹಠ ಮಾಡಿದ್ಲು. ಸರಿ ಆಯಿತು ಹೋಗಲಿ ಬಿಡು ಅಂತ ನವೀನ್ ಕೂಡ ಹೇಳಿದ್ರು. ಅವಳೇನೋ ಖುಷಿ ಪಡ್ತಾಯಿದ್ದಾಳೆ, ಅವಳ ಖುಷಿಗೆ ನಾವು ಯಾಕೆ ಅಡ್ಡ ಮಾಡಬೇಕು ಅಂತ ಹೇಳಿ ಸರಿ ಆಯಿತು ಅಂತ ಹೇಳಿ ಅವಳು ಕೂಡ ಕೇಕೆಲ್ಲ ತಂದು ಟೇಬಲ್ ಮೇಲೆ ಇಟ್ಟು ಎಲ್ಲ ರೆಡಿ ಮಾಡ್ತಾಯಿದ್ಲು. ಊಟ ಮಾಡೋಕ್ಕೆ ಮುಂಚೆ ಕೇಕೆಲ್ಲ ಕಟ್ ಮಾಡಿಸ್ಬಿಡೋಣ ಅಂತ. ಕಟ್ ಮಾಡ ಬೇಗ ತೆಗಿ, ಸಾಕು ಸೋರ್ತದೆ ಅಲ್ಲಿಗೆ ಈಗ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಮಿತ್, ಹ್ಯಾಪಿ ಬರ್ಡೇ ಅಮಿತ್, ಹ್ಯಾಪಿ ಬರ್ಡೇ ಟು ಯು. ಹೀಗೆ ನನ್ನ ಮಗನ ಬರ್ತಡೇ ಮತ್ತು ನನ್ನ ಹಸ್ಬೆಂಡ್ ಬರ್ತಡೇನ ಮಾಡಿದ್ರು. ಲೇಟ್ ಆದರೂ ಒಂಥರ ಲೇಟೆಸ್ಟ್ ಆಗಿತ್ತು ಅಂತ ಅನ್ನಿಸ್ತು. ತುಂಬಾ ಖುಷಿಯಾಯಿತು. ತುಂಬ ಗ್ರ್ಯಾಂಡಾಗಿ ಡೆಕೋರೇಷನ್ ಎಲ್ಲ ಮಾಡಿ, ಇಲ್ಲ ಯಾವುದೋ ಹೋಟೆಲಲ್ಲಿ ಬರ್ತಡೇ ಮಾಡ್ಕೊಳ್ಳೋಕ್ಕಿಂತ ಈ ಥರ ಒಂದು ಸಿಂಪಲ್ಲಾಗಿ ಮಾಡಿದ್ರೆ ಖುಷಿ ಅಂತ ಅನ್ನಿಸ್ತು. ಎಲ್ಲ ನಾವು ಫ್ಯಾಮಿಲಿ ಎಲ್ಲ ಇದ್ವಿ. ಇದು ನನ್ನ ಫ್ಯಾಮಿಲಿ.
ಹೀಗೆ ಬರ್ತಡೇ ಎಲ್ಲ ಮಾಡ್ತಾ ಖುಷಿಯಿಂದ ಎಲ್ಲರೂ ಕೂಡ ಕೇಕೆಲ್ಲ ತಿನ್ನಿಸ್ತಾ ತಮಾಷೆ ಮಾಡ್ತಾಯಿದ್ರು. ಅದು ಲೈಟಿಂಗ್ ಅಷ್ಟು ಕರೆಕ್ಟಾಗಿ ಬರ್ತಾ ಇರಲಿಲ್ಲ, ಹಾಗಾಗಿ ಸ್ವಲ್ಪ ಕತ್ಲೆ ಥರ ಆಗೋಗಿದೆ. ಇದು ನನ್ನ ಫ್ಯಾಮಿಲಿ, ಅಕ್ಕ ಬಾವ ಮಕ್ಕಳು ಎಲ್ಲ ಕೂಡ ನಾವು ಒಟ್ಟಿಗೆ ಸೇರಿಕೊಂಡ್ರೆ ಈ ಥರನೇ ಖುಷಿಯಾಗಿರ್ತೀವಿ. ಅಣ್ಣ ಒಬ್ಬ ಮಿಸ್ ಆದ, ತಮ್ಮನೂ ಕೂಡ ಹೊರಗಡೆ ಕೆಲಸ ಇದೆ ಅಂತ ಹೋಗಿದ್ದ, ಹಾಗಾಗಿ ತಮ್ಮ ಹೆಂಡ್ತಿ ಅಮ್ಮ ಎಲ್ಲ ಕೂಡ ಒಟ್ಟಿಗೆ ಸೇರಿಕೊಂಡ್ವಿ. ಅವರಿಬ್ಬರು ಮಿಸ್ ಆದರು, ಅಣ್ಣನ ಫ್ಯಾಮಿಲಿ ಮತ್ತು ತಮ್ಮ ಅಷ್ಟೇ ಮಿಸ್ ಆಗಿದ್ದು. ನಾವಿನ್ನೆಲ್ಲ ಒಟ್ಟಿಗೆ ಸೇರಿಕೊಂಡ್ರಂತೂ ನಮ್ಮ ಖುಷಿಗೆ ಏನು ಇದ್ದೇ ಇಲ್ಲ ಅಂತ ಅನಿಸುತ್ತೆ ನನಗೆ. ನಮ್ಮ ಕುಟುಂಬ, ನಮ್ಮ ಫ್ಯಾಮಿಲಿ ಸದಾ ಹೀಗೆ ಇರಲಿ ಅಂತ ನೀವು ಕೂಡ ಆಶಿಸಿ, ಒಳ್ಳೆಯದಾಗಲಿ ಅಂತ ನೀವು ಕೂಡ ನಮಗೆ ಆಶೀರ್ವಾದನ ಮಾಡಿ, ನನ್ನ ಕುಟುಂಬದ ಮೇಲೆ ಯಾರ ಕೆಟ್ಟ ದೃಷ್ಟಿನೂ ಕೂಡ ಬೀಳದೇ ಇರಲಿ. ಏನೇ ಒಂದು ಸಣ್ಣ ಪುಟ್ಟ ಫಂಕ್ಷನ್ ಮಾಡಲಿ, ಸಣ್ಣ ಪುಟ್ಟ ಹಬ್ಬ ಮಾಡಲಿ, ನಮ್ಮ ಫ್ಯಾಮಿಲಿ ಇಲ್ಲ ಅಂತ ಅಂದರೆ ಅದು ಫಂಕ್ಷನ್ ಅಂತ ಅನಿಸ್ಕೊಳ್ಳೋದೇ ಇಲ್ಲ. ನಾವು ನೋಡಿದ್ರಲ್ಲ ನೆನ್ನೆ ಎಲ್ಲ ನಾನು ಹಬ್ಬದಲ್ಲಿ ಯಾರೂ ಇಲ್ಲ ಅಂತ ಬೇಜಾರು ಮಾಡ್ಕೋತಾ ಇದ್ದೆ. ಈಗ ಅವರೆಲ್ಲ ಬಂದಿದ್ದು ನನಗಂತೂ ತುಂಬ ಖುಷಿ ಆಯಿತು. ನವೀನ್ಗಂತೂ ಇನ್ನೂ ಖುಷಿ ಆಯಿತು. ಅವ್ರು ನನ್ನ ಮಕ್ಕಳು ಬಂದಿಲ್ಲ, ನನ್ನ ಹೆಣ್ಮಕ್ಳು ಬರಲಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೋತಾಯಿದ್ರು. ಕೊನೆಗೆ ಅವ್ರು ಬಂದಿದ್ದಕ್ಕೆ ತುಂಬ ಅಂದರೆ ತುಂಬಾ ಖುಷಿಪಟ್ವಿ. ಈ ಥರ ಬರ್ತ್ಡೇ ಸೆಲೆಬ್ರೇಷನ್ನು ಕೂಡ ಆಯಿತು, ಮತ್ತು ಚಾಮುಂಡಿ ಹಬ್ಬನೂ ಆಯಿತು, ಚಾಮುಂಡಿ ಹೊಸತೊಡ್ಕು ಕೂಡ ಆಯಿತು, ಒಳ್ಳೆ ಭರ್ಜರಿ ಬಾಡೂಟನೂ ಕೂಡ ಆಯಿತು. ಈ ವಿಡಿಯೋ ಕೂಡ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ, ಹಾಗೆ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೂ ಕೂಡ ಶೇರ್ ಮಾಡಿ ನನಗೆ ಸಪೋರ್ಟನ್ನು ನೀಡಿ. ನಮ್ಮ ಫ್ಯಾಮಿಲಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸೋದಂತೂ ಮರಿಬೇಡಿ. ಸದಾಕಾಲ ಹೀಗೆ ಇರಲಿ, ಚೆನ್ನಾಗಿರಲಿ ಅಂತ ನೀವು ಕೂಡ ಆಶೀರ್ವಾದ ಮಾಡಿ. ಯಾವ ಕೆಟ್ಟ ದೃಷ್ಟಿನೂ ಕೂಡ ಹಾಕಬೇಡಿ ಅಂತ ಕೇಳ್ಕೊತೀನಿ. ನಿಮ್ಮ ಸಪೋರ್ಟ್, ನಿಮ್ಮ ಒಂದು ಆಶೀರ್ವಾದ ನನಗೆ ತುಂಬ ಅಂದರೆ ತುಂಬಾ ಮುಖ್ಯ. ನಾನು ಹಂಬಲ್ ರಿಕ್ವೆಸ್ಟ್ ಮಾಡಿ ಕೇಳ್ಕೊತಾ ಇದ್ದೀನಿ, ಪ್ಲೀಸ್ ನನಗೆ ಸಪೋರ್ಟನ್ನು ನೀಡಿ. ನಿಮ್ಮ ಒಂದು ಲೈಕ್, ನಿಮ್ಮ ಒಂದು ಕಮೆಂಟ್, ಮತ್ತು ನೀವು ನೋಡೋ ನನ್ನ ಪೂರ್ತಿ ವಿಡಿಯೋ ನೀವು ನನಗೆ ಸಹಕಾರ ಮಾಡಿದ್ರೆ ಇನ್ನೂ ಚಂದ ವಿಡಿಯೋಗಳನ್ನ ನಾನು ನಿಮಗೆ ಕೊಡ್ತೀನಿ ಅಂತ ನಾನು ಭರವಸೆನ ನಿಮಗೆ ನೀಡ್ತೀನಿ. ಈ ಥರ ಸೆಲೆಬ್ರೇಷನ್ ಎಲ್ಲ ಮುಗಿಸಾದ್ಮೇಲೆ ಊಟ ಮಾಡಿ ಮಲ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ಈಗ ಟೈಮ್ ಆಗೋಗಿದೆ ಅಂತ ಹೇಳಿ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಮತ್ತೊಮ್ಮೆ ಕೇಳ್ಕೊತಾ ಇದ್ದೀನಿ, ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನನ್ನ ಮಗ ತಾತಂಗೂ ಕೂಡ ಕೇಕ್ ತಿನ್ನಿಸ್ತಾ ಇದ್ದಾನೆ. ಈಗ ನಿಮ್ಗೆ ಗೊತ್ತಾಗ್ಬೋದು ಇವರೇ ನಮ್ಮ ಮಾವ ಅಂತ. ನಮ್ಮ ಮಾವನ ನಾವು ತುಂಬ ಚೆನ್ನಾಗಿ ನೋಡ್ಕೋತೀವಿ. ಅವರು ಕೂಡ ನಮ್ಮ ತುಂಬ ಚೆನ್ನಾಗಿ ಪ್ರೀತಿಯಿಂದ ಮಾತಾಡಿಸ್ತಾರೆ. ಬನ್ನಿ ಅಮ್ಮ, ಹೋಗಮ್ಮ ಅಂತ ಆ ಥರ ಪ್ರೀತಿಯಿಂದ ಮಾತಾಡಿಸ್ತಾರೆ ಅವರು ಕೂಡ. ಹೀಗೆ ಇವತ್ತಿನ ದಿನ ಅಂತೂ ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನಿನ್ನೆ ಸ್ವಲ್ಪ ಬೇಜಾರಲ್ಲೇ ಇದ್ದೆ, ಯಾರೂ ಇಲ್ವಲ್ಲ ಅಂತ. ಇವತ್ತಿನ ದಿನ ಹೀಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ರಿಗೂ ಕೂಡ ಟೇಕ್ ಕೇರ್, ಬಾಯ್, ಲವ್ ಯು ಆಲ್.